ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ. ಸಿಎಂ, ಡಿಸಿಎಂ ಮತ್ತು ಶಾಸಕರು ಅಧಿಕಾರದ ದಾಹಕ್ಕೆ ತುತ್ತಾಗಿದ್ದಾರೆ. ರಾಜ್ಯ ಅಭಿವೃದ್ಧಿ ಇಲ್ಲದೆ ಒದ್ದಾಡ್ತಾ ಇದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಮುಂದಿನ 2 ತಿಂಗಳಲ್ಲಿ ರಾಜಕಾರಣ ಬದಲಾಗುತ್ತೆ. ಇಷ್ಟು ಬಹಿರಂಗವಾಗಿ ಘಟನೆಗಳು ಸಂಭವಿಸಿವೆ. ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ರಿಜ್ವಾನ್, ಜಮೀರ್ ಮೊದಲಾದವರು ತಾವೇ ಮುಸ್ಲಿಂ ನಾಯಕರು ಎಂದು ಹೇಳಿಕೊಂಡು ಓಡಾಡ್ತಾ ಇದ್ರು. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನ ನೆಚ್ಚಿಕೊಂಡು ನೆಲಕಚ್ಚಿಕೊಂಡು ಹೋಗಿದೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದಕ್ಕೆ, ಶಾಸಕರುಗಳು ಮಂತ್ರಿ ಆಗೋದಕ್ಕೆ ಅಧಿಕಾರದ ದಾಹದಿಂದ ಕರ್ನಾಟಕ ರಾಜ್ಯ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲದೇ ಒದ್ದಾಡ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಇದು ನನಗನ್ಸತ್ತೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗದಿದೆ. ಇದರ ಯಾವ ಅನುಮಾನ ಇಲ್ಲ. ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಕಾದು ನೋಡಬೇಕಷ್ಟೇ 1 ತಿಂಗಳು 2 ತಿಂಗಳು. ಯಾಕೆಂದರೆ ಇಷ್ಟು ಬಹಿರಂಗವಾಗಿ, ಉದಾಹರಣೆ ಮೊನ್ನೆ ಚುನಾವಣೆಗಳಾಯಿತು, ನೇರವಾಗಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ರು. ಹಿಂದೂಗಳಿಗೆ ಟಿಕೆಟ್ ಕೊಡಬೇಕು ಅಂತ ಯಾರ ಕೇಳಿದರೆ ಅವ್ನು ಕೋಮುವಾದಿ ಆಗ್ತಿದ್ದ. ಬಿಡಿ, ಅದಾಯಿತು. ಇದಾದ ನಂತರ ಮುಸಲ್ಮಾನರನ್ನೇ ನೆಚ್ಕೊಂಡಿದ್ದಂಥ ಕಾಂಗ್ರೆಸ್ಸು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮುಖಾಂತರ ಕಾಂಗ್ರೆಸ್ ಪಕ್ಷವೇ ಇವತ್ತು ಛಿದ್ರ ಆಗೋ ಸ್ಥಿತಿ ಬಂದಿದೆ. ಮುಸಲ್ಮಾನ್ ನಾಯಕರು ಅಷ್ಟೇ ಅಲ್ಲ, ಜಮೀರ್ ಅಹಮದ್ದು, ಆಮೇಲೆ ರಿಜ್ವಾನು, ಸಲೀಂ ಅಹಮದ್ದು ಎಲ್ಲರೂ ಕೂಡ ತಾವೇ ಮುಸಲ್ಮಾನ್ ನಾಯಕರು ಅನ್ನೋಂಥ ಬಿಂಬಿಸೋಕ್ಕೆ ಪ್ರಯತ್ನ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನೇ ನೆಚ್ಚಿಕೊಂಡು ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಉಸಿರಾಟ ನಡೆಸ್ತಾ ಇದೆ. ದೇಶದ ಎಲ್ಲ ಕಡೆಯೂ ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ. ಬಹಳ ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರನ್ನೇ ನೆಚ್ಚಿಕೊಂಡು ಕಾಂಗ್ರೆಸ್ ಸ್ವಲ್ಪ ಉಸಿರಾಡ್ತಾ ಇತ್ತು. ದಾವಣಗೆರೆಯಿಂದ ಈ ಮುಸಲ್ಮಾನರಿಗೂ ಕೂಡ ನಮ್ಮನ್ನು ಇಷ್ಟು ವರ್ಷ ಈ ಕಾಂಗ್ರೆಸ್ಸನ್ನು ಬಳಸ್ಕೊಂಡಿದ್ದು ನಮ್ಮ ಓಟಿಗೋಸ್ಕರ ಅಂತ ಮುಸಲ್ಮಾನರಿಗೂ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾನು ಅದಕ್ಕೋಸ್ಕರ ಹೇಳಿದೆ, ಇನ್ನು 2 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಯಾವ ಸ್ಥಿತಿಗೆ ಬೇಕಾದ್ರೂ ಹೋಗ್ಬೋದು. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದಕ್ಕೆ